ವೀರಪ್ಪನ ಜೊತೆ ನೀವು ಇದ್ದಾಗ ಎಷ್ಟು ಜನ ಇರ್ತಿದ್ರಿ ಅಂತ? ಆ ಒಂದು ಜ್ಞಾನ ವೀರಪ್ಪನಿಗಲ್ದೆ ಅವ್ರ ಜೊತೆ ಇದ್ದಂತ ನಿಮ್ಗೆಲ್ಲ ಸಹಚರಿಗೆ ಎಲ್ಲರಿಗೂ ಕೂಡ ಗೊತ್ತಿತ್ತು. ಸರ್, ವೀರಪ್ಪನ ಅಂತ ಹೇಳ್ಕೊಂಡು ಹೋಗ್ತಿರಲಿಲ್ಲ. ವೀರಪ್ಪನ ಏನು ಸಪ್ರೇಟ್ ಆಗಿ ಒಬ್ಬನೇ ಹೋಗಿ ಏನು ಮಾಡ್ಬಿಟ್ಟಿಲ್ಲ. ಎಲ್ಲರೂ ಸೇರಿ ವೀರಪ್ಪನ ಸೇರ್ರೆ ವೀರಪ್ಪ. ಆನೆ, ಹುಲಿ, ಚಿರತೆ, ಹಾವುಗಳು ಇವೆಲ್ಲ ಇರುತ್ತಲ್ಲ, ಭಯ ಇರ್ತಿರ್ಲಿಲ್ವಾ ಅಂತ ರಾತ್ರಿ? ಯಾರಿಗಾದ್ರೂ ಜ್ವರ ಬಂದಾಗ, ಏನಾದ್ರು ಸಮಸ್ಯೆ ಆದಾಗ ಹೆಂಗ್ ಮಾಡ್ತಾ ಇದ್ವಿ? ಕಾಡಲ್ಲಂದ್ರೆ ಕಾಡು ಮರಗಳೆಲ್ಲ ಇರೋದ್ರಿಂದ ಸಕ್ಕ ಚಳಿ ಇರುತ್ತೆ, ವಿಪರೀತ ಚಳಿ ಇರುತ್ತೆ. ಆ ಟೈಮಲ್ಲಿ ಹೆಂಗ್ ಬದುಕ್ತಿದ್ರಿ? ಅವನ ಜೊತೆಗಾರನಾಗಿ ನಾನೇ ಹೇಳ್ತಾನಲ್ಲ, ಅವನ್ನ ಹೀರೋ ಮಾಡ್ಕೊಂಡು ಹೋಗ್ಬೇಕಾಗಿ ಏನಿಲ್ಲ. ಹೀರೋ ಮಾಡ್ಬೇಕಾಗಿರೋಲ್ಲ ಶ್ರೀನಿವಾಸ್ ಸರ್. ನಮಸ್ತೆ ಸರ್, ನೀವು ವೀರಪ್ಪನ ಜೊತೆ ಇರ್ಬೇಕಾದ್ರೆ ಬೆಳಗಿನ ಜಾವ ಯಾವ ತರ ಶುರು ಆಗ್ತಾ ಇತ್ತು? ಬೆಳಗ್ಗೆ ನಮಗೇನು ಟೈಮಿಂಗ್ ಇಲ್ಲ. ನಾವು ಅಪ್ಸಲ್ಲ ಅದೇನಿಲ್ಲ. ನಾವು ಕಳ್ಳರು. 4 ಗಂಟೆಗೆ ಎದ್ದೇಳ್ತೀವಿ, 3 ಗಂಟೆಗೆ ಎದ್ದೇಳ್ತೀವಿ, 5 ಗಂಟೆಗೆ, 6 ಗಂಟೆಗೆ, 7 ಗಂಟೆಗೆ ಸನ್ನಿವೇಶಕ್ಕೆ ತಕ್ಕಂತೆ ನಡ್ಕೊಳ್ಬೇಕಲ್ಲಿ. ನಮ್ಮ ಮಿಸ್ಟೇಕ್ ಮಾಡೋಕ್ಕೇನಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಟ್ಟ ಚಾಯ ಮಾಡ್ತೀವಿ, ಕುಡಿದ್ಬಿಟ್ಟು ಅಲ್ಲಿ ಇದ್ದರೆ ಕೆಲಸ ಇದ್ದರೆ ಅಲ್ಲಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ಕೆಲಸ ನೋಡ್ತೀವಿ. ಕೆಲಸ ಇಲ್ಲಾಂದರೆ ಇನ್ನೊಂದು ಕಡೆ ಹೊಟ್ಬಿಡ್ತೀವಿ. ಇವಾಗ ಒಂದು ಜಾಗದಲ್ಲಿ ಎಷ್ಟು ದಿವಸ ಇರ್ತಾ ಇದ್ರಿ? ಅದು ಬಂದು ಕೆಲಸದ ಮೇಲೆ ಡಿಫರೆನ್ಸ್ ಆಯ್ತದೆ. ಯಾವ ಕೆಲಸದ ಮೇಲೆ? ಈಗ ಮರ ಕಡಿತಾರೆ, ಆನೆ ಹೊಡಿತಾರೆ, ಆ ಥರ ಕೆಲಸಗಳಿದ್ರೆ 2-3 ದಿನ ಕೂಡ ಓದ್ಕೊಳ್ತಾರೆ. ಇಲ್ಲಾಂದ್ರೆ ಹೋಗ್ತಾರೆ. ಈ ಜಾಗದಲ್ಲಿ ಶ್ರೀಗಂಧದ ಮರಗಳು ಜಾಸ್ತಿ ಇದ್ರೆ ಇಲ್ಲಿ ಜಾಸ್ತಿ ಆವಾಗೆಲ್ಲ ಏನು ಮರ ಎಲ್ಲ ಕಡ್ದಿಲ್ಲ, ಆನೆಗಳು ಜಾಸ್ತಿ. ಅಡಿಗೆ ಮಾಡ್ಕೊಬೇಕಾದ್ರೆ ಒಲೆ ಇದ್ದಾಗ ಹೊಗೆ ಬರುತ್ತಲ್ವಾ? ಇಲ್ಲ, ಹೊಗೆ ಬಂದ್ರೆ ಫಾರೆಸ್ಟ್ ಆಫೀಸರ್ಸ್ ಗೊತ್ತಾಗುತ್ತೆ ಇವ್ರು ಇಲ್ಲೇ ಇದ್ದಾರೆ ಅಂತ. ಅವಾಗ ಹೆಂಗ್ ಮಾಡ್ತಾ ಇದ್ರಿ? ಇಲ್ಲ, ಹೊಗೆ ಬರ್ದಂತ ಸೌದೆಗಳಿದೆ ಕಾಡಲ್ಲಿ. ಹೊಗೆನೆ ಬರ್ದಲ್ಲೇ ಇರೋಂಥ ಸೌದೆಗಳಿದೆ. ಅದು ಹಚ್ಚಿದ್ರೆ ಹೊಗೆ ಬರಲ್ಲ. ಅದ್ರ ಜ್ಞಾನ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಎಷ್ಟು ಕಿಲೋಮೀಟರ್ ವರೆಗೂ ನೀವು ನಡೀತಾ ಇದ್ರಿ ಸರ್? ಅಂದ್ರೆ ಡೈಲಿ ಒಂದು ದಿವಸದಲ್ಲಿ ಹೇಳಕ್ ಬರಲ್ಲ ಸರ್. 10, 15, 20, 30, 40 ನೈಟಲ್ಲಿ ಕೂಡ ನಾವು ಹೋಗ್ತಾ ಇದ್ರು. ನೈಟ್ ನಡೀತಾ ಇದ್ರಿ? ನಡೀತಾನೆ ಇರೋದು ಬರೀ ನಡೆಯೋದು, ಬೇಟೆ ಆಡೋದು, ಅದನ್ನ ಸಾಕ್ಸೋದು. ಅಗತ್ಯ ವಸ್ತುಗಳಿಗೆ ಬೇಕಾಗಿದ್ದೆಲ್ಲ ಕಾಡಿನೊಳಗಡೆ ಹೆಂಗ್ ಹೋಗ್ತಾ ಇತ್ತು ಅಂತ? ಇಲ್ಲಿ ತಗೊಂಡು ಹೋಗ್ಬಿಡೋ, ಇಲ್ಲಿಂದನೇ ತಗೊಂಡು ಹೋಗ್ಬಿಡ್ತಿದ್ವಿ. ಮತ್ತೆ ಎಲ್ಲ ಶಾಲೆಗಳಲ್ಲಿ ಯಾರು ಗೊತ್ತಿರೋ ಪರಿಚಯ ಇದ್ರೆ ಅವರಿಗೆ ಇನ್ಫಾರ್ಮ್ ಮಾಡಿ ಈ ತರ ತಗೊಂಡ್ಬಂದು, ಇಲ್ಲ ನಾವೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳೋದು. ತಗೊಂಡು ಮತ್ತೆ ಹೋಗ್ತಾ ಇದ್ರಿ. ವೀರಪ್ಪನ ಜೊತೆ ನೀವು ಇದ್ದಾಗ ಎಷ್ಟು ಜನ ಇರ್ತಿದ್ರಿ ಅಂತ ಟೋಟಲ್ ಆಗಿ? ಟೋಟಲು 9 ಜನ, 11 ಜನ, 13 ಜನ. ಯಾರು ಇಷ್ಟಪಡೋರು ಹೋಗೋರು, ಸ್ವಲ್ಪ ಹುಷಾರಿ ಕೆಸರಲ್ಲ ಅಂದ್ರೆ ಇರ್ಕೊಳ್ಳೋದು. ನಾನು ಕೇಳಿದ ಪ್ರಕಾರ ಈಗ 150-200 ಜನ ಇರ್ತಿದ್ರು ಅಂತ. ಅದೆಲ್ಲ ನಾವು ಸಾಹೇಬ್ರ ಹತ್ರ ಬಂದ ಮೇಲೆ ಶ್ರೀಗಂಧ ಮರ ಕತ್ತರಿಸೋಕೆ ಹೋದ್ಮೇಲೆ ಆನೆಯನ್ನ ಬ್ಯಾನ್ ಮಾಡಿದ್ರಲ್ಲ ವರ್ಲ್ಡ್. ಯಾರು ದಂಧ ತಗೊಳ್ಬಾರ್ದು ಒಂದು ನಮ್ಮ ರಾಷ್ಟ್ರ ಮಾತ್ರ ಅಲ್ಲ, ಇಡೀ ವರ್ಲ್ಡೇ ಬ್ಯಾನ್ ಮಾಡ್ತು. ಅಡುಗೆನ ಇವಾಗ ಒಂದು ಗ್ರೂಪಲ್ಲಿ ಅಡುಗೆನೇ ಇವರೇ ಮಾಡಬೇಕು ಅಂತ ಇರುತ್ತಾ? ಆ ಥರ ಎಲ್ಲ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ರ? ಇಲ್ಲ, ಅಡುಗೆ ಯಾರು ಬೇಕೆಲ್ಲ ಮಾಡ್ತಾರೆ. ಎಲ್ಲರಿಗೂ ಅಡುಗೆ ಬರ್ತಾ ಇತ್ತು? ಬರ್ತಾರೆ. ಅಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಅಡುಗೆ ಬರ್ತಾ ಇತ್ತು. ಕೆಲಸ ಮಾಡಕ್ಕೆ ಹೋಗೋನು ಕೆಲಸ ಮಾಡಕ್ಕೆ ಹೋಗ್ಬಿಡ್ತಾನೆ. ಇಲ್ಲಿ ಕ್ಯಾಂಪಲ್ಲಿಂದ ಅಡುಗೆ ಮಾಡೋನು ಅಡುಗೆ ಮಾಡ್ತಾನೆ. ಒಟ್ಟು ಎಲ್ಲರೂ ಸೇರಿ ಅಡುಗೆ ಮಾಡ್ತಾ ಇದ್ರಿ. ವೀರಪ್ಪನ್ ಕೂಡ ಅಡುಗೆ ಮಾಡ್ತಾ ಇದ್ರ? ಈಗ ಕಾಡಲ್ಲಿ ಹೋದಾಗ ಹಣ್ಣುಗಳನ್ನ ತಿನ್ನೋದು, ಗೆಡ್ಡೆ ಗೆಣಸುಗಳು ತಿನ್ನೋದು, ಇದೆಲ್ಲ ನಾವು ಓದಿರ್ತಿದ್ವಿ. ಅಂದ್ರೆ ಸಣ್ಣವರಿದ್ದಾಗ ಆದಿಮಾನವರೆಲ್ಲ ಈ ಗೆಡ್ಡೆ ಗೆಣಸುಗಳೆಲ್ಲ ತಿಂತಿದ್ರು ಅಂತ. ಕಾಡಲ್ಲಿ ಸಿಗ್ತಾ ಇತ್ತು? ಈಗ ಸಿಗ್ತದೆ, ಅರಣ್ಯ ಇಲಾಖೆ ಒಳಗಡೆ ಅಲೋ ಮಾಡೋರು. ವೀರಪ್ಪನ್ ಮತ್ತೆ ನೀವೆಲ್ಲ ಸಹಚರರು ರಾತ್ರಿ ಮಲಗಬೇಕಾದ್ರೆ ಏನು ಬಂಡೆಗಲ್ ಇರುತ್ತಲ್ಲ ಅದ್ರ ಮೇಲೆ ಹಂಗೆ ಮಲಗ್ತಾ ಇದ್ರ ಅಥವಾ ಏನಾದ್ರು ಗುಡಿಸ್ಲು ಥರ ಮಾಡ್ಕೊಂಡಿದ್ರ? ಸ್ವಲ್ಪ ಜಾಗನ ಹಂಗೆ ಕೈಯಲ್ಲಿ ಗುಡಿಸ್ಬಿಟ್ಟು ಕಲಗಿಲ್ಲಿದ್ರೆ 2 ಸೊಪ್ಪು ಕಿತ್ತಾಕ್ಬಿಟ್ಟು ಅದ್ಮೇಲೆ ಹಂಗೆ ಮಲ್ಕೊಳ್ಳೋದು. ಮಳೆಗಳೇ ಬಂದ್ರೆ ಪಾಲಿಥೀನ್ ಪೇಪರ್ ಇರ್ತಾಯಿತ್ತು. ಪಾಲಿಥೀನ್ ಪೇಪರ್ ದೊಡ್ಡದಾಗಿ ಇಟ್ಕೊಂಡಿದ್ದೀವಿ. ಅದನ್ನ ಹಂಗೆ ಹೊಚ್ಕೋತಾ ಇದ್ವಿ, ಹೊತ್ಕೊಂಡು ರೇಷನ್ ಗೀಸನ್ ಎಲ್ಲ ಮುಚ್ಕೊಂಡು ಚಳಿ ಇದ್ಕೊಳ್ಳೋದು. ರಾತ್ರಿ ಮಲಗ್ಬೇಕಾದ್ರೆ ಯಾರಾದ್ರೂ ಒಬ್ರು ಕಾವಲ್ ಕಾಯ್ತಾ ಇದ್ರ? ಈಗ ಯಾರು ಬರ್ತಾರೆ ನಾವು ಹುಷಾರಾಗಿ ಎದ್ದೇ ಇರ್ಬೇಕು ಅನುಮಾನ ಇದ್ರೆ ಕಾಯ್ತಾ ಇದ್ವಿ. ಅನುಮಾನ ಇದ್ರೆ ಆವಾಗಲೇ ಅನುಮಾನ ಇಲ್ಲ, ಯಾರು ಬರಲ್ಲ ಬಿಡು. ಯಾರು ಬರಲ್ಲ, ನಾವು ಗುಡ್ಡದ ಮೇಲೆ ಎತ್ತು ಮಾಡ್ಕೊಳ್ತೀವಿ. ಆನೆ, ಹುಲಿ, ಚಿರತೆ, ಹಾವುಗಳು ಇವೆಲ್ಲ ಇರುತ್ತಲ್ಲ, ಭಯ ಇರ್ತಿರ್ಲಿಲ್ವಾ ಅಂತ ರಾತ್ರಿ? ಭಯ ಇರ್ತಲ್ಲ. ಅದು ಮನುಷ್ಯನ ಒಂದು ರೂಪದಲ್ಲಿ ಮನುಷ್ಯನಿಗೆ 6 ಬುದ್ಧಿಜ್ಞಾನ ಇದೆ ಎಂದು ಹೇಳ್ತಾರೆ. ನನಗೇನು ಹೆಚ್ಚಿನ ವಿದ್ಯಾವಂತನಲ್ಲ, ನಾನು ಒಂದು ಯೂಟ್ಯೂಬ್ ಫಾಲೋವರ್. ಅದನ್ನ ನೋಡ್ತೀನಿ, ದೇವಸ್ಥಾನ ಬಗ್ಗೆ ತಿಳ್ಕೊಳ್ಬೇಕಂತ ತುಂಬಾ ಆಸೆ ಇದೆ. ಅದನ್ನ
ವನ್ಯಜೀವಿಗಳಿಗೆ 5 ಇದು ಬುದ್ಧಿ ಇದೆ ಅಂತ ಹೇಳ್ತಾರೆ. ನಮಗಿಂತ ಬಹಳ ಶಕ್ತಿವಾಗಿದ್ದೇವೆ ಅದು. ನಾವು ಬಾಯಿಗೆ ಹಾಕ್ಬಿಟ್ಟು ಮಾತ್ರ ಏನಮ್ಮ ಸಾಂಬಾರಿಗೆ ಉಪ್ಪು ಕಮ್ಮಿ ಇದೆ, ಖಾರ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಮತ್ತು ವಾಸನೆ ಹಿಡಿಯೋ ಶಕ್ತಿ ನಮಗಿಲ್ಲ. ಏನೋ ಮಟನ್ ಸಾರು ಗಿಟನ್ ಸಾರು ಅದು ಇದು ಮಾಡಿದ್ರೆ ಮನೆ ಹತ್ರ ಬಂದರೆ ಏನಮ್ಮ ಮನೇಲಿ ಮಟನ್ ಸಾರ ಮೀನು ಸಾರ ಅದು ಕೇಳ್ತೀವಿ. ಅದು ವನ್ಯಜೀವಿಗಳು ನಾವು ನಮ್ಮ ಮೈ ಮೇಲಿರೋ ಈ ಮದ್ದಿನ ವಾಸನೆನ ಕಿಲೋಮೀಟ್ರ್ ಗಂಟಲೆ ಫಾಲೋ ಮಾಡಿಬಿಡ್ತದೆ. ಕಿಲೋಮೀಟರ್ಗಳಷ್ಟೇ ದೂರದಿಂದಾನೇ ಗೊತ್ತಾಗ್ತದೆ. ಇಲ್ಲಿ ಯಾರೋ ಒಬ್ರು ಇದಾರೆ, ನಾವು ಅಲ್ಲಿಗೆ ಹೋಗ್ಬಾರ್ದು ಅಂತ ಇರೋರು ಕಾಡು ಪ್ರಾಣಿಗಳಂತಾರೆ. ಅದು ನಾಡಿನ ಮನುಷ್ಯರಿಗಿಂತ ಅತಿ ಹೆಚ್ಚು ಬುದ್ಧಿಶಾಲಿ. ಆವಾಗನೇ ಅದು ಈ ದಾರಿಲಿ ಇವ್ನು ಬರ್ತಾವಣೆ ಅಂದ್ರೆ ಬೇರೆ ಕಡೆ ಹೋಗ್ಬರ್ತದೆ. ಆ ದಾರಿಗೆ ಬರೋದೇ ಇಲ್ಲ, ಅದು ಬರೋದಲ್ಲ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಒಟ್ಟಿಗೆ ಮಲಗ್ತಾ ಇದ್ರ ಅಥವಾ ಬೇರೆ ಬೇರೆ ಜಾಗದಲ್ಲಿ ಇದು ಒಬ್ಬರು ಇಬ್ರು ತುಂಬಾ ಆಪ್ತರಾಗಿರ್ತಾರಲ್ಲ ಮಾತ್ರ ಇಬ್ರು ಮಲ್ಕೊಳ್ಳೋದು, ಬೇರೆ ಸಪ್ರೇಟ್ ಸರ್. ಹಳ್ಳದಲ್ಲಿ ಹಳ್ಳದ ನೀರು ಮತ್ತೆ ನೀರು ಇಲ್ಲದ ಜಾಗ ಇನ್ನೊಂದು ಜಾಗದಲ್ಲಿ ಇರಬೇಕು 2-3 ದಿನ ಅಂದ್ರೆ ನೀರು ದೂರ ಇದ್ರೆ ನೀರಿನ ಹತ್ರ ಯಾವತ್ತು ಇರಲ್ಲ. ಸ್ವಲ್ಪ ಅಷ್ಟು ಮಟ್ಟಿಗೆ ಗುಂಡಿ ಮಾಡೋದು, ಒಂದು 30-40 ಲೀಟರ್ ನೀರು ಹಿಡ್ಕೊಳ್ಳೋ ಹತ್ರ ಗುಂಡಿ ಮಾಡ್ತಿದ್ರಿ. ಗುಂಡಿ ಮಾಡಿ ಸುತ್ತ ಅದಕ್ಕೆಲ್ಲ ಕಡ್ಡಿ ಹೊಡೆದ್ಬಿಟ್ಟು ಪೇಪರ್ ಕಟ್ಬಿಡೋದು. ಸರಿ. ನೈಟಲ್ಲಿ ತಗೊಂಡ್ಬಂದು ಅದಕ್ಕೆ ತುಂಬಿಸ್ಕೊಳ್ಳೋದು. ತುಂಬಿಸಿ ಅದಕ್ಕೆ ಒಂದು ಇದು ಬಟ್ಟೆ ಗಿಟ್ಟಾಗಿ ಮುಚ್ಚಿಬಿಡೋದು. ಏನಕ್ಕೆ ಆ ಥರ ಮಾಡ್ತಿದ್ರಿ? ನೀರು ಬೇಕಿಲ್ಲ ನಮ್ಗೆ 2-3 ದಿನ ಹೊತ್ತೆಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ. ಒಟ್ಟು ಹೋಗಾಗಲೇ ಎತ್ಬಿಟ್ಟು ಮಣ್ಣೆಲ್ಲ ಮುಚ್ಚಿಬಿಟ್ಟು ಅಷ್ಟು ಧೂಳು ತುಂಬಿರ್ತದೆ ಮೇಲ್ಗಡೆ ಬೀಸಾಕ್ಬಿಟ್ರೆ ಅದು ಬಂದು ಗುಂಡಿ ಹೊಡೆದು ಕಾಣಲ್ಲ. ನೀರಿನ ಕೊರತೆ ಯಾವತ್ತಾದ್ರೂ ಒಂದ್ಸಲ ಎದುರಿಸಿದ್ರ ಅಂತ? ತುಂಬಾ ಟೈಮಲ್ಲಿ ಆ ಸಣ್ಣ ಏಜಿಗೆ ಎಲ್ಲ ಸರಿಯಾಗಿ ಹೋಗ್ತಾ ಇತ್ತು. ಅದಕ್ಕೊಂದು ನೀರಿನ ಗೆಣಸಿಂದ ಬಿಟ್ಟಿದೆ. ಅದು ಸ್ವಲ್ಪ ತಿನ್ಬಿಟ್ರೆ ನೀರು ಕುಡ್ದಂಗೆ ಆಗ್ಬಿಡುತ್ತೆ. ಒಂದು 2-3 ಗಂಟೆ 4 ಟೈಮ್ ಸುಧಾರಿಸ್ಕೋಬೋದು. ಅದನ್ನ 5 ಗೆಣಸಿನ ಮಿಕ್ಕಿದ ಜೋಬಿಗೆ ಹಾಕೊಳ್ಳೋದು, ಪುನಃ ದಾಗ ಆಗೋಗಿ ತಿನ್ಕೊಳ್ಳೋದು. ಅದು ತಮಿಳಲ್ಲಿ ತನ್ನಿತ್ತಾವನ್ ಕೆಳಂಗೆ ಅಂತಾರೆ, ಅಂದ್ರೆ ನೀರು ಕೊಡುವ ಇದು ಗೆಣಸು ಅಂತ. ಸ್ನಾನ ಮಾಡೋದು ಹೆಂಗ್ ಮಾಡ್ತಾ ಇದ್ರಿ? ಮತ್ತೆ ಬಟ್ಟೆ ಒಗೆಯೋದೆಲ್ಲ ಅದೆಲ್ಲ ಹೇಳಕ್ಕಾಗಲ್ಲ ಸರ್. ಅದೆಲ್ಲ ಹೇಳಕ್ಕಾಗಲ್ವ? 10 ದಿನ 5 ದಿನ ತಿಂಗಳೆಲ್ಲ ಆಯ್ತದೆ. ನಾವೇನು ಬ್ಯಾಂಗ್ಳೂರ್ ಸಿಟ್ಲಿ ಅಪಾರ್ಟ್ಮೆಂಟಲ್ಲಿ ಅಪ್ಚಿಲ್ಲ ಮಾಡ್ಕೊಂಡ್ರೆ ಒಂದ್ ದಿವಸ ಡೈಲಿ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಒಂಥರ ಆಗುತ್ತೆ. ಅಂಥದ್ರಲ್ಲಿ 10-15 ದಿವಸ ಸ್ನಾನ ಮಾಡ್ದಲ್ಲೇ ನಡೀತಾನೆ ಇರೋದು ಕಂಟಿನ್ಯೂಸ್. ಆತರ ಇತ್ತು ಜೀವನ. ಇರ್ಲಿಲ್ಲ, ಕಾನೂನು ದೇಶ ಗೊತ್ತಿದ್ರಿ. ತಪ್ಪು ಮಾಡ್ತಾರೆ. ಈಗ ನನ್ನ ತಪ್ಪು ಮಾಡಿ ಅಂದ್ರೆ ಮಾಡ್ತಾರೆ. ಆರಪ್ಪನ ಬರ್ಲಿ, DCP ಬರ್ಲಿ, ಒಂದು ವೆಪನ್ ಕೊಟ್ಟು ನೀನು ಜಿಂಕೆ ಹೊಡೆ ಅಂದ್ರೆ ಹೊಡೆದ್ಬಿಡ್ತೀನಿ ನಾನು. ಇಲ್ಲ ಯೋಗೇಶ್ವರ ದೂರ ಅಂದ್ಬಿಡ್ತೀನಿ. ಅವತ್ತು ಅದು ಇಲ್ಲ, ಜ್ಞಾನ ಇರ್ಲಿಲ್ಲ, ಜ್ಞಾನ ಇಲ್ಲ, ಹೇಳ್ಕೊಡೋರು ಇಲ್ಲ. ಆದ್ರು ಹೇಳ್ಕೊಟ್ಟಿದ್ದೆ ಶ್ರೀನಿವಾಸ್.